Nagaraj C, lecturer, Department of Mechanical Engineering, and he is a gold medalist in mechanical engineering. So mechanical students, so you can feel proud that you have faculty like that. So sir, please take over the session. I welcome Nagaraj sir on behalf of all of you. Sir, Thank please you. English. Dear students, so ನಾನು ಈ ಸೆಷನ್ ಅಲ್ಲಿ ನಿಮಗೆ ಪ್ಲೇಸ್ಮೆಂಟ್ ಅಂಡ್ ಟ್ರೈನಿಂಗ್ ಅಂದ್ರೆ ಏನು, ಪ್ಲೇಸ್ಮೆಂಟ್ ಅಂದ್ರೆ ಏನು, ಮತ್ತೆ ಜನಮನ ಈ ಕಾರ್ಯಕ್ರಮ ಅಂದ್ರೆ ಏನು, ಇದ್ರ ಬಗ್ಗೆ ನಾನು ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ನೀವು ಈಗ ಜಸ್ಟ್ SSLC ಹಾಗೂ PUC ಮೇಲೆ ಬಂದಿರ್ತೀರಿ. ಸೊ ನಿಮ್ಗೆ ಡಿಪ್ಲೊಮಾ ಅನ್ನೋದು 3 years ಕೋರ್ಸು. 3 years ಆದ್ಮೇಲೆ ನೆಕ್ಸ್ಟ್ ಐದರ್ ಯು ಕ್ಯಾನ್ ಗೋ ಫಾರ್ ಹೈಯರ್ ಎಜುಕೇಶನ್ ಅಥವಾ ಜಾಬ್ಗೆ ಹೋಗ್ಬೇಕು. ಜಾಬ್ಗೆ ಹೋಗ್ಬೇಕಾದ್ರೆ ನಿಮ್ಗೆ 2 ಟೈಪ್ ಅಲ್ಲಿ ಹೋಗ್ಬೋದು. ಒಂದು, ಇನ್ನ ನೀವು 3rd year ಅಲ್ಲಿ ಸ್ಟಡಿ ಮಾಡ್ಬೇಕಾದ್ರೆ ಕಂಪ್ನಿಗಳು ಡೈರೆಕ್ಟ್ ಆಗಿ ನಮ್ಮ ಕಾಲೇಜಿಗೆ ಬಂದು ಅಥವಾ ಡೈರೆಕ್ಟ್ ಆಗಿ ಕಂಪ್ನಿಗಳಿಗೆ ನೀವು ಪ್ಲೇಸ್ ಆದ್ರೆ ಅದು ಪ್ಲೇಸ್ಮೆಂಟ್ ಅಂತ ಕರಿತೀರಿ. ಸೊ ಇಲ್ಲ ನಾನು ಮುಗಿಸ್ಕೊಂಡು ಡಿಪ್ಲೊಮೊ ಕಂಪ್ಲೀಷನ್ ಮಾಡ್ಕೊಂಡು ಹೊರಗಡೆ ಹೋಗಿ ಕಂಪ್ನಿಗಳಲ್ಲಿ ಜಾಬ್ ನ ಸರ್ಚ್ ಮಾಡಿ ಸೊ ಆ ರೀತಿ ಪ್ಲೇಸ್ ಆದ್ರೂ ಅದು ಔಟ್ಸೈಡ್ ಕ್ಯಾಂಪಸ್ ಅಂತ ಕರಿತೀರಿ. ಸೊ ವಿತ್ ಇನ್ ದ ನೀವು ಕ್ಯಾಂಪಸ್ ಒಳಗಡೆ ನೀವು ಸ್ಟಡಿ ಮಾಡ್ಬೇಕಾದ್ರೆ ನೀವು ಏನನ್ನ ಕಂಪ್ನಿಗಳಲ್ಲಿ ಸೆಲೆಕ್ಷನ್ ಆದ್ರೆ ಅದನ್ನ ಡೈರೆಕ್ಟ್ ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ನಿಮ್ಮ ಪ್ಲೇಸ್ಮೆಂಟ್ ಅಲ್ಲಿ 2 ಮೆಥಡ್ಸ್ ಇದಾವೆ. ಒಂದು ಡೈರೆಕ್ಟ್ ಪ್ಲೇಸ್ಮೆಂಟ್, ಇನ್ನೊಂದು ಔಟ್ಸೈಡ್ ದ ಪ್ಲೇಸ್ಮೆಂಟ್ ಅಥವಾ ಇಂಡೈರೆಕ್ಟ್ ಪ್ಲೇಸ್ಮೆಂಟ್ ಅಂತ. ಸೊ ಡೈರೆಕ್ಟ್ ಪ್ಲೇಸ್ಮೆಂಟ್ ಅಂದ್ರೆ ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ 3 years ಕೋರ್ಸ್ ಅಲ್ಲಿ ನಿಮ್ಗೆ ಪ್ರಾಬಬಲಿ ಫೈನಲ್ ಇಯರ್ ಅಲ್ಲಿ ಇರ್ಬೇಕಾದ್ರೆ ನಿಮ್ಮ ಕಂಪ್ನಿಗಳಿಗೆ ನಿಮ್ಗೆ ರಿಕ್ರೂಟ್ ಮಾಡಕ್ ಬರುತ್ತೆ. ಸೊ ಆ ಕಂಪ್ನಿಗಳಲ್ಲಿ ನೀವು ಪ್ಲೇಸ್ಮೆಂಟ್ ಆದ್ರೆ ಅದನ್ನ ಡೈರೆಕ್ಟ್ ಪ್ಲೇಸ್ಮೆಂಟ್ ಅಂತ ಕರೀತಾರೆ. ಇಂಡೈರೆಕ್ಟ್ ಪ್ಲೇಸ್ಮೆಂಟ್ ಅಂದ್ರೆ ಸೊ ನೀವು ಆಫ್ಟರ್ ಕಂಪ್ಲೀಷನ್ ಆಫ್ ಡಿಪ್ಲೊಮೊ ನೀವು ಹೊರಗಡೆ ಕಂಪ್ನಿಗಳಲ್ಲಿ ನಿಮ್ಮ ರಿಸ್ಯೂಮ್ ಕೊಟ್ಟು ಅಥವಾ ನಿಮ್ಮ ಬಯೋಡೇಟಾನ ಅಲ್ಲಿ ಸೆಂಡ್ ಮಾಡಿ ಅಲ್ಲಿ ನಡೆಸೋ ಕಂಪ್ನಿಗಳಲ್ಲಿ ನೀವು ಸೆಲೆಕ್ಷನ್ ಆದ್ರೆ ಅದನ್ನ ಇಂಡೈರೆಕ್ಟ್ ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ಈಗ ನಾನು ಪ್ಲೇಸ್ಮೆಂಟ್ ಬಗ್ಗೆ ನಿಮ್ಗೆ ಸ್ವಲ್ಪ ಬ್ರೀಫ್ ಐಡಿಯಾ ಕೊಡ್ತೀನಿ. ನಮ್ಮ ಕಾಲೇಜಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಫೈನಲ್ ಇಯರ್ ಸ್ಟಡಿ ಮಾಡ್ತಾರೋ ವಿದ್ಯಾರ್ಥಿಗಳಿಗೆ ನಾವು ಪ್ಲೇಸ್ಮೆಂಟ್ ಟ್ರೈನಿಂಗ್ ಅನ್ನ ಪ್ರೋಗ್ರಾಮ್ ಅನ್ನ ನಾವು ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತೀರಿ. ಸೊ ಈ ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಲ್ಲಿ ಸೊ ಪ್ಲೇಸ್ಮೆಂಟ್ ಕಂಪ್ನಿಗಳು ಏನೇನ್ ಬರುತ್ತೆ, ಯಾವ ರೀತಿ ಪ್ಲೇಸ್ಮೆಂಟ್ ಪ್ರೋಸೆಸ್ ಇರುತ್ತೆ, ಸೊ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಂತಾರೆ ನಿಮ್ಮನ್ನ, ಆ ಸೆಲೆಕ್ಷನ್ ಮಾಡಬೇಕಾದ್ರೆ ಸೆಲೆಕ್ಷನ್ ಕ್ರೈಟೀರಿಯಾಸ್ ಏನೇನ್ ಬರುತ್ತೆ, ಅದು ಸ್ಯಾಲರಿ ಪ್ಯಾಕೇಜಸ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಫೈನಲ್ ಇಯರ್ ಅಲ್ಲಿ ಬರಬೇಕಾದ್ರೆ ನಾವು ಫೈನಲ್ ಇಯರ್ ಹುಡುಗರಿಗೆ ಪ್ಲೇಸ್ಮೆಂಟ್ ಕೊಡ್ತೀವಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು. ಸೊ ಈಗ ಸೊ ನಮ್ಮ ಕಾಲೇಜಲ್ಲಿ ನೋಡಿ ಪ್ರೀವಿಯಸ್ ಇಯರ್ ಅಲ್ಲಿ ಲಾಸ್ಟ್ 3 years 5 years ನಿಂದ ನಾವು ಪ್ರತಿಯೊಂದು ವರ್ಷನೂ ನಾವು ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಕೊಂಡು ಬರ್ತಾನೆ ಇದ್ದೀರಿ. ಸೊ ಅಂದ್ರೆ ಫೈನಲ್ ಇಯರ್ ವಿದ್ಯಾರ್ಥಿಗಳಿಗೆ ಮಾತ್ರ. ಸೊ ಇಂಟ್ರೆಸ್ಟ್ ಇದ್ರೆ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಬಂದು ಬೇಕಾದ್ರೂ ಕುತ್ಕೊಂಡು ನಮ್ಮ ಟ್ರೈನಿಂಗ್ ಅನ್ನ ಅವಶ್ಯಕತೆಯನ್ನ ನೀವು ಸದುಪಯೋಗ ಪಡಿಸ್ಕೊಬಹುದು. ಸೊ ಈಗ ಈ ಇಯರ್ ಅಲ್ಲಿ ಅಂದ್ರೆ 2019-20 ಸಾಲಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಓದೋ ವಿದ್ಯಾರ್ಥಿಗಳು ಸುಮಾರು 40 ಜನ ಡೈರೆಕ್ಟ್ ಕ್ಯಾಂಪಸ್ ಅಲ್ಲಿ ರಿಕ್ರೂಟ್ಮೆಂಟ್ ಆಗಿದ್ದಾರೆ. ಡೈರೆಕ್ಟ್ ಕ್ಯಾಂಪಸ್ ಅಂದ್ರೆ ನಿಮ್ಗೆ ಹೇಳಿದೀನಿ. ಸೊ ನೀವು ಫೈನಲ್ ಇಯರ್ ಅಲ್ಲಿ 1 second students. ಒಂದು ನಿಮಿಷಪ್ಪ. ಅಂದ್ರೆ 2019-20 ಸಾಲಿನಲ್ಲಿ ನಮ್ಮ ಸಂಸ್ಥೆಯಲ್ಲಿ ಸ್ಟೂಡೆಂಟ್ಸು ಬೇರೆ ಬೇರೆ ಕಂಪ್ನಿಗಳಿಗೆ ಡೈರೆಕ್ಟ್ ಆಗಿ 40 ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಆಗಿದ್ದಾರೆ. ಅಂದ್ರೆ ಡೈರೆಕ್ಟ್ ಪ್ಲೇಸ್ಮೆಂಟ್ ಅಂತ ಅಂದ್ರೆ ಡೈರೆಕ್ಟ್ ಪ್ಲೇಸ್ಮೆಂಟ್ ಅಂದ್ರೆ ನೀವು 5th ಸೆಮಿಸ್ಟರ್ ಅಥವಾ 6th ಸೆಮಿಸ್ಟರ್ ಅಲ್ಲಿ ಸ್ಟಡಿ ಮಾಡ್ಬೇಕಾದ್ರೆ ಕಂಪ್ನಿಗಳು ಕ್ಯಾಂಪಸ್ಗೆ ಹೋಗಿ ಡೈರೆಕ್ಟ್ ಆಗಿ ಪ್ಲೇಸ್ ಆಗಿರೋದನ್ನ ನಾವು ಡೈರೆಕ್ಟ್ ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಈ ವರ್ಷ ಪಾಸ್ ಔಟ್ ಯಾರಾಗಿರ್ತಾರೋ ಸುಮಾರು ಈ ವರ್ಷದಲ್ಲಿ 135 ಜನ ವಿದ್ಯಾರ್ಥಿಗಳಲ್ಲಿ 40 ಜನ ನಮ್ಗೆ ಡೈರೆಕ್ಟ್ ಆಗಿ ಬೇರೆ ಬೇರೆ ಕಂಪ್ನಿಗಳಿಗೆ ಪ್ಲೇಸ್ಮೆಂಟ್ ಆಗಿದ್ದಾರೆ. ಸೊ ಅದರಲ್ಲಿ ಮುಖ್ಯವಾಗಿ ಫಸ್ಟ್ ಒನ್ ವೆಸ್ಟರ್ನ್ PVT ಪ್ರೈವೇಟ್ ಲಿಮಿಟೆಡ್ ನರಸಾಪುರ. ಸೊ ಅಲ್ಲಿ ಬೇರೆ ಬೇರೆ ಬ್ರಾಂಚ್ ನಿಂದ ಸುಮಾರು 20 ಜನ ಹುಡುಗರು ಪ್ಲೇಸ್ ಆಗಿದ್ದಾರೆ.
ಟಯೋಟಾ ಇಂಜಿನ್ PVT ಲಿಮಿಟೆಡ್ ನಿಂದ ಮೆಕ್ಯಾನಿಕಲ್ ಅಲ್ಲಿ 11 ಜನ ಹುಡುಗರು ಸೆಲೆಕ್ಟ್ ಆಗಿದ್ದಾರೆ. ಟಯೋಟಾ ಮೋಟಾರ್ಸ್ PVT ಲಿಮಿಟೆಡ್ ಅಲ್ಲಿ ಮೆಕ್ಯಾನಿಕಲ್ ಇದರಿಂದ 7 ಜನ ಸೆಲೆಕ್ಟ್ ಆಗಿದ್ದಾರೆ. ಟಯೋಟಾ ಟೆಕ್ಸ್ಟೈಲ್ PVT ಲಿಮಿಟೆಡ್ ಅಲ್ಲಿ ಮೆಕ್ಯಾನಿಕಲ್ ನಿಂದ ಒಬ್ರು ಸೆಲೆಕ್ಟ್ ಆಗಿದ್ದಾರೆ. ಇನ್ಫೋಸಿಸ್ಗೆ CS ಡಿಪಾರ್ಟ್ಮೆಂಟ್ ನಿಂದ ಒಬ್ರು ಆಗಿದ್ದಾರೆ. ವಿಸ್ಟರ್ನ್ PVT ಲಿಮಿಟೆಡ್ ಗೆ ಸಿವಿಲ್ ಡಿಪಾರ್ಟ್ಮೆಂಟ್ ನಿಂದ 10 ಜನ, ಮೆಕ್ಯಾನಿಕಲ್ ನಿಂದ ಒಬ್ರು, ಸಿವಿಲ್ ನಿಂದ EC ನಿಂದ 6 ಜನ, CS ನಿಂದ ಇಬ್ರು, ಟೋಟಲ್ ಆಗಿ 20 ಜನ ಪ್ಲೇಸ್ ಆಗಿದ್ದಾರೆ. ಯಾವ ವರ್ಷದಲ್ಲಿ? ಈ ವರ್ಷ ಯಾರು ಫೈನಲ್ ಇಯರ್ ಮುಗಿಸ್ಕೊಂಡು ಔಟ್ಪುಟ್ ಆಗಿರ್ತಾರಲ್ವಾ, ಆ ಔಟ್ಪುಟ್ ಆಗಿರೋ ಜನಗಳಲ್ಲಿ ಸ್ಟೂಡೆಂಟ್ಸ್ ಅಲ್ಲಿ 40 ಜನ ಪ್ಲೇಸ್ ಆಗಿದ್ದಾರೆ. ಸೊ ಟೋಟಲ್ ಆಗಿ 135 ಜನ ನಮ್ಮ ಫೈನಲ್ ಇಯರ್ ಅಲ್ಲಿ ಇದ್ರು. 135 ಜನದಲ್ಲಿ 40 ಜನ ಬೇರೆ ಬೇರೆ ಕಂಪ್ನಿಗಳಿಗೆ ಈ ವರ್ಷದಲ್ಲಿ ಪ್ಲೇಸ್ ಆಗಿದ್ದಾರೆ. ಸೊ ಇನ್ನ ಅವ್ರಿಗೆ ಸ್ಯಾಲರಿ ಪ್ಯಾಕೇಜ್ ಯಾವ ರೀತಿ ಇತ್ತಂದ್ರೆ, ಸೊ ಮಿನಿಮಮ್ 12,000 ನಿಂದ 18,500 ಪರ್ ಮಂತ್ ಸ್ಯಾಲರಿ ಇದು. ಸೊ ವಿತ್ ಆಲ್ ಕಂಪನಿ ಫೆಸಿಲಿಟೀಸ್ ಅಂದ್ರೆ ಕೆಲವೊಂದು ಕಂಪನಿಗಳಲ್ಲಿ ಕ್ಯಾಂಟೀನ್ ಫೆಸಿಲಿಟೀಸ್ ಕೊಟ್ಟು, ಸೊ ನಿಮ್ಮ ಅಲ್ಲಿ ಉಳ್ಕೊಳೋದಕ್ಕೆ ರೂಮ್ಸ್ ವ್ಯವಸ್ಥೆ ಕೂಡ ಇರುತ್ತೆ ಒಂದೊಂದು ಕಂಪನಿಗಳಲ್ಲಿ. ಸೊ ಡಿಪೆಂಡಿಂಗ್ ಅಪಾನ್ ಕಂಪನಿ ಸ್ಟ್ಯಾಂಡರ್ಡ್ಸ್ ಇದ್ರ ಮೇಲೆ ಅವ್ರು ಏನ್ ಮಾಡ್ತಾರೆ, ರುಪೀಸ್ ನಿಮ್ಗೆ 12,000 ಮಿನಿಮಮ್ ಪರ್ ಮಂತ್ ನಿಂದ ಹಿಡಿದು 18,500 ರೂಪಾಯಿ ಪರ್ ಮಂತ್ ವರೆಗೂ ನಿಮ್ಗೆ ಅಪ್ರೆಂಟಿಸ್ ಟ್ರೈನಿಂಗ್ ಅಂತ ಹೇಳ್ಬಿಟ್ಟು ಟ್ರೈನರ್ ಆಗಿ ನಿಮ್ಮನ್ನ ಕರ್ಕೊಂತಾರೆ. ಸೊ ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ನಿಮ್ಮನ್ನ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಕಂಪ್ನಿಗಳು ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಂತಾರೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಐಡಿಯಾ ಕೊಡ್ತೀನಿ. ಯಾವುದೇ ಕಂಪ್ನಿ ಆಗಿರ್ಲಿ, ಸೊ ಎಲ್ಲಾ ಬ್ರಾಂಚ್ ಹುಡುಗರುಗಳನ್ನು ಫಸ್ಟ್ ರಿಲೇಟೆಡ್ ರಿಟರ್ನ್ ಟೆಸ್ಟ್ ನ ಕಂಡಕ್ಟ್ ಮಾಡ್ತಾರೆ. ರಿಟರ್ನ್ ಟೆಸ್ಟ್ ಅಲ್ಲಿ ನಿಮ್ಮ ಟೆಕ್ನಿಕಲ್ ಕ್ವಶನ್ಸ್ ಇರ್ಬೋದು ಅಥವಾ ಜನರಲ್ ಕ್ವಶನ್ಸ್ ಇರ್ಬೋದು. ಸೊ ಮಿಂಗಲ್ ಆಗಿ ಟೋಟಲ್ ಆಗಿ ರಿಟರ್ನ್ ಟೆಸ್ಟ್ ಅನ್ನ ನಿಮ್ಗೆ ಕಂಡಕ್ಟ್ ಮಾಡ್ತಾರೆ. ಸೊ ಡಿಪೆಂಡಿಂಗ್ ಅಪಾನ್ ಕಂಪ್ನಿಗಳ ಮೇಲೆ ಒಂದೊಂದು ಕಂಪ್ನಿ 25 ಮಾರ್ಕ್ಸ್ ಕಂಡಕ್ಟ್ ಮಾಡಬಹುದು, ಒಂದೊಂದು ಕಂಪ್ನಿ 50 ಮಾರ್ಕ್ಸ್ ಟೆಸ್ಟ್ ಮಾರ್ಕ್ಸ್ ಗೆ ಕಂಡಕ್ಟ್ ಮಾಡಬಹುದು. ಒಟ್ನಲ್ಲಿ ನಿಮ್ಗೆ ರಿಟರ್ನ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಈ ರಿಟರ್ನ್ ಟೆಸ್ಟ್ ಅಲ್ಲಿ ಕ್ವಾಲಿಫೈ ಆಗಿರೋ ಹುಡುಗರನ್ನ ಏನ್ ಮಾಡ್ತಾರೆ, ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಮಾಡಿ ಯಾರು ಕ್ವಾಲಿಫೈ ಆಗಿರ್ತಾರೋ ಅವರಿಗೆ ಮತ್ತೆ ಒನ್ಸ್ ಅಗೈನ್ ಟೆಕ್ನಿಕಲ್ ಇಂಟರ್ವ್ಯೂ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕರೀತಾರೆ. ಟೆಕ್ನಿಕಲ್ ಇಂಟರ್ವ್ಯೂ ಅಂದ್ರೆ ಸೊ ನಿಮ್ಮ ರಿಲೇಟೆಡ್ ಬ್ರಾಂಚ್ ವೈಸ್ ಅಲ್ಲಿ ನೀವು ಯಾವ್ಯಾವ ಬ್ರಾಂಚ್ ಅಲ್ಲಿ ಸ್ಟಡಿ ಮಾಡ್ತಾ ಇದ್ದೀರೋ ಆ ಸ್ಟಡಿ ಮಾಡ್ತಾ ಇರೋ ಸಬ್ಜೆಕ್ಟ್ ಗಳ ಬಗ್ಗೆ ಟೆಕ್ನಿಕಲ್ ಆಗಿ ನಿಮಗೆ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಸೊ ಒನ್ಸ್ ಅಗೈನ್ ಇಂಟರ್ವ್ಯೂನ ಕಂಡಕ್ಟ್ ಆಗಿ ಇಂಟರ್ವ್ಯೂದಲ್ಲಿ ನೀವೇನನ್ನ ಕ್ಲಿಕ್ ಆಗಿ ಮುಂದೆ ಹೋಗಿದ್ದೀರ ಅಂದ್ರೆ ನೆಕ್ಸ್ಟ್ ಗ್ರೂಪ್ ಡಿಸ್ಕಷನ್ GD ಅಂತ ಕರಿತೀವಿ. ಗ್ರೂಪ್ ಡಿಸ್ಕಷನ್ ಅಲ್ಲಿ ನಿಮ್ಗೆ ಯಾವುದೇ ಒಂದು ಟಾಪಿಕ್ ನ ಕೊಟ್ಬಿಟ್ಟು ಗ್ರೂಪ್ ಡಿಸ್ಕಷನ್ ಮಾಡಕ್ ಹೇಳ್ತಾರೆ. ಸೊ ಆ ಗ್ರೂಪ್ ಡಿಸ್ಕಷನ್ ಯಾಕೆ ಮಾಡ್ಬೇಕಂದ್ರೆ ನೀವು ಸ್ಟೂಡೆಂಟ್ ಏನಂತೆ ಗುಡ್ ಟೀಮ್ ಲೀಡರ್ ಆಗಿ ಅವನಲ್ಲಿ ಎಬಿಲಿಟಿ ಆಯ್ತು, ಸಾಮರ್ಥ್ಯ ಆಯ್ತು ಇನ್ನೋದಕ್ಕೆ ತಿಳ್ಕೊಳೋ ಸಲುವಾಗಿ ಏನ್ ಮಾಡ್ತಾರೆ, ಗ್ರೂಪ್ ಡಿಸ್ಕಷನ್ ಕಂಡಕ್ಟ್ ಮಾಡ್ತಾರೆ. ಒನ್ಸ್ ಅಗೈನ್ ನಿಮ್ಮ ಗ್ರೂಪ್ ಡಿಸ್ಕಷನ್ ಮುಗೀತು ಅಂದ್ರೆ ಫೈನಲ್ ಆಗಿ HR ರೌಂಡ್ ಅಂತ ಕರಿತೇವೆ. HR ರೌಂಡ್ ಅಂದ್ರೆ ನಿಮ್ಮ ಬಯೋಡೇಟಾ, ನಿಮ್ಮ ರಿಲೇಟೆಡ್ ಇನ್ಫಾರ್ಮೇಶನ್ ನ ಕೇಳೋದಕ್ಕೋಸ್ಕರ HR ರೌಂಡ್ ನ ಕರೀತಾರೆ. ಸೊ ಈ 4 ರೌಂಡ್ ಅಲ್ಲಿ ನೀವು ಸೆಲೆಕ್ಷನ್ ಆದ್ರೆ ನಿಮ್ಗೆ ಪ್ಲೇಸ್ಮೆಂಟ್ ಆರ್ಡರ್ ಕೊಡ್ತಾರೆ, ಪ್ಲೇಸ್ಡ್ ಅಂತ ಆರ್ಡರ್ ಕೊಡ್ತಾರೆ. ಕೆಲವೊಂದು ಕಂಪ್ನಿಗಳಲ್ಲಿ HR ರೌಂಡ್ ಇರಲ್ಲ, GDನೂ ಇರಲ್ಲ, ಒನ್ಲಿ ರಿಟರ್ನ್ ಟೆಸ್ಟ್ ಟೆಕ್ನಿಕಲ್ ಇಂಟರ್ವ್ಯೂ ಮಾತ್ರ ಇರುತ್ತೆ. ನಾನು ನಿಮಗೆ ಪ್ರೀವಿಯಸ್ ಆಗಿ ಹೇಳಿದ್ದೀನಿ. ಸೊ ಡಿಪೆಂಡಿಂಗ್ ಅಪಾನ್ ಅವರ ಕಂಪ್ನಿ ಸ್ಟ್ಯಾಂಡರ್ಡ್ ಮೇಲೆ ಸೊ ಅವ್ರಿಗೆ ಈ 4 ಕಂಪಲ್ಸರಿ ಅಂತ ಏನಿಲ್ಲ, 4ರಲ್ಲಿ 2ನ ಬೇಕಾದ್ರೂ ಕೆಲವೊಂದು ಕಂಪ್ನಿಗಳು ರಿಟರ್ನ್ ಟೆಸ್ಟ್ ಟೆಕ್ನಿಕಲ್ ಇಂಟರ್ವ್ಯೂ ಅಷ್ಟೇ ಕೇಳ್ಬೋದು. ಕೆಲವೊಂದು ಕಂಪ್ನಿಗಳಲ್ಲಿ ರಿಟರ್ನ್ ಟೆಸ್ಟ್ ಟೆಕ್ನಿಕಲ್ ಇಂಟರ್ವ್ಯೂ GD ಅಂತ 3 ಕೇಳ್ಬೋದು. ಕೆಲವೊಂದು ಕಂಪ್ನಿಗಳಲ್ಲಿ ಈ 4 ರೌಂಡ್ಗಳನ್ನ ಬೇಕಾದ್ರೂ ಅವರು ಕರಿಬಹುದು. ಡಿಪೆಂಡಿಂಗ್ ಅಪಾನ್ ಅವ್ರ ಕಂಪ್ನಿ ಸ್ಟ್ಯಾಂಡರ್ಡ್ ಗಳ ಮೇಲೆ ಅವರು ಪ್ರೊಸೆಸಿಂಗ್ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಕೆಲವೊಂದು ನಾನು ಯಾವುದೋ ಒಂದು ಕಂಪ್ನಿಗೆ ಇದನ್ನ ಹಾಕೊಂಡಿದ್ದೀನಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಬಿಟ್ಟು. ಸೊ ಅವ್ರವ್ರ ಕಂಪ್ನಿ ಸ್ಟ್ಯಾಂಡರ್ಡ್ ಗಳ ಮೇಲೆ ಅವ್ರಿಗೆ ಯಾವ ಸ್ಟೂಡೆಂಟ್ಸ್ ಬೇಕಾಗಿರ್ತಾರೋ ಡಿಪೆಂಡಿಂಗ್ ಅಪಾನ್ ಬ್ರಾಂಚ್. ಕೆಲವೊಂದು ಕಂಪ್ನಿಗಳು ಒನ್ಲಿ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ನೇ ಅಂತ ತಗೊಂತಾರೆ, ಕೆಲವೊಂದು ಕಂಪ್ನಿಗಳು ಸಿವಿಲ್ ರಿಲೇಟೆಡ್ ಸ್ಟೂಡೆಂಟ್ಸ್ ನೇ ತಗೊಂತಾರೆ, ಕೆಲವೊಂದು ಕಂಪ್ನಿಗಳು EC ರಿಲೇಟೆಡ್ ಸ್ಟೂಡೆಂಟ್ಸ್ ನ ಕನ್ಸಿಡರ್ ಮಾಡ್ತಾರೆ, ಕೆಲವೊಂದು ಕಂಪ್ನಿಗಳು ಬಂದ್ಬಿಟ್ಟು CS ರಿಲೇಟೆಡ್ ಕಂಪ್ನಿ ಸ್ಟೂಡೆಂಟ್ಸ್ ನ ಸೆಲೆಕ್ಟ್ ಮಾಡ್ತಾರೆ. ಡಿಪೆಂಡಿಂಗ್ ಅಪಾನ್ ಅವರ ಕಂಪ್ನಿ ಸ್ಟ್ಯಾಂಡರ್ಡ್ಸ್, ಅವರ ಕಂಪ್ನಿ ರಿಕ್ವೈರ್ಡ್ ಸ್ಟೂಡೆಂಟ್ಸ್ ನ ಅವರು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಮೆನ್ಷನ್ ಮಾಡಿ ನಿಮ್ಗೆ ಡೈರೆಕ್ಟ್ ಆಗಿ ಬಿಡ್ತಾರೆ. ಸೊ ನಾನು ಈಗ ಯಾವುದೋ ಒಂದು ಕಂಪ್ನಿದು ತಗೊಂಡಿದ್ದೀನಿ. ಸೊ ಇದರಲ್ಲಿ ಫಸ್ಟ್ ನಿಮ್ಮ ಪೋಸ್ಟ್ ಏನು, ಆ ಕಂಪ್ನಿದಲ್ಲಿ ನಿಮ್ಮ ಪೋಸ್ಟ್ ಏನು, ಡಿಸಿಗ್ನೇಷನ್. ಸೊ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾನೆ. ನೆಕ್ಸ್ಟ್ ಯಾರು ಅಪಿಯರ್ ಆಗ್ಬೋದು ಅಂದ್ರೆ ಆ ರಿಟರ್ನ್ ಟೆಸ್ಟ್ ಆ ಕಂಪ್ನಿಗೆ ಯಾರ್ಯಾರು ಎಲಿಜಿಬಿಲಿಟಿ ಇರ್ತೀರಿ
ಅಂದ್ರೆ ಯಾವ ವರ್ಷ ನೋಡಿ, ಇನ್ನು ಪ್ರೀವಿಯಸ್ ಇಯರ್ ಇದು ಮಾಡಿದೀನಿ 2019-20 ಅಪಿಯರಿಂಗ್ ಕ್ಯಾಂಡಿಡೇಟ್ಸ್ ಓನ್ಲಿ ಅಂತ. ಅಂದ್ರೆ ಫೈನಲ್ ಇಯರ್ ಅಲ್ಲಿ ಓದೋ ಹುಡುಗರಿಗೆ ಮಾತ್ರ ಅಂತ ಹೇಳ್ಬಿಟ್ಟು ಕೆಲವೊಂದ್ಸರಿ ಕರೀತಾರೆ. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಲಾಸ್ಟ್ 3 years ಪಾಸ್ ಔಟ್ ಆಗಿರೋ ಸ್ಟೂಡೆಂಟ್ಸ್ ಬನ್ನಿ ಅಂತ ಹೇಳ್ಬಿಟ್ಟು ಕರಿಬಹುದು. ನೆಕ್ಸ್ಟ್ ಬ್ರಾಂಚ್ ಗಳನ್ನ ಮೆನ್ಷನ್ ಮಾಡ್ತಾರೆ, ಯಾವ ಬ್ರಾಂಚ್ ಹುಡುಗರು ನಮ್ಗೆ ಬೇಕು, ಸ್ಟೂಡೆಂಟ್ಸ್ ಬೇಕು ಅಂತ. ಸೊ ನಾನು ಇಲ್ಲಿ ಕೆಲವೊಂದು ಬ್ರಾಂಚ್ ಗಳನ್ನ ಹಾಕಿದೀನಿ. ಸೊ ಮಿನಿಮಮ್ ಮಾರ್ಕ್ಸ್ ಎಷ್ಟಿರ್ಬೇಕು ಅಂತ ಹೇಳಿ ಕೇಳ್ತಾರೆ. ಅಂದ್ರೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ನಿಮ್ಗೆ ಎಷ್ಟಿರ್ಬೇಕು, SLC ಮತ್ತು ಡಿಪ್ಲೊಮಾದಲ್ಲಿ ಮಿನಿಮಮ್ ಪರ್ಸೆಂಟೇಜ್, ಅಂದ್ರೆ ಅವರು ಮಿನಿಮಮ್ ಪರ್ಸೆಂಟೇಜ್ ನ ಕೇಳ್ತಾರೆ. ಸೊ ಡಿಪ್ಲೊಮಾ ಎಲ್ಲಾ ಫಸ್ಟ್ ಸೆಮಿಸ್ಟರ್ ನಿಂದ 5th ಸೆಮಿಸ್ಟರ್ ವರ್ಗೂ ಅಥವಾ 6th ಸೆಮಿಸ್ಟರ್ ವರ್ಗೂ ನಮ್ಗೆ ಮಿನಿಮಮ್ 50% ಅಬವ್ ಇರಬೇಕು. SLC ಅಲ್ಲಿ ಕೂಡ ಅವ್ರಿಗೆ ಮಿನಿಮಮ್ 50% ಪಾಸ್ ಆಗಿರ್ಬೇಕು, ಅಂದ್ರೆ 50% ಇರಬೇಕು ಅಂತ ಕೇಳ್ಬೋದು. ನೆಕ್ಸ್ಟ್ ಇನ್ನ ಫೈಲ್ ಕೌಂಟ್, ಇದನ್ನ ಕೆಲವೊಂದು ಕಂಪ್ನಿಗಳೇನು ಮಾಡ್ತಾರೆ, ವಿತೌಟ್ ಬ್ಯಾಕ್ಲಾಗ್ಸ್. ನಾನು ಹೇಳ್ತೀನಿ ಬ್ಯಾಕ್ಲಾಗ್ ಅಂದ್ರೆ ಏನು, ವಿತೌಟ್ ಬ್ಯಾಕ್ಲಾಗ್ ಅಂದ್ರೆ ಏನು ಅಂತ ಹೇಳ್ತೀನಿ. ಕೆಲವೊಂದು ಕಂಪ್ನಿಗಳು ಏನ್ ಮಾಡ್ತಾರೆ, ನಿಮ್ಮ ಡಿಪ್ಲೊಮಾದಲ್ಲಿ ಫಸ್ಟ್ ಸೆಮಿಸ್ಟರ್ ನಿಂದ 6 ಸೆಮಿಸ್ಟರ್ ನಲ್ಲಿ ಸುಮಾರು 35ರಿಂದ 40 ಸಬ್ಜೆಕ್ಟ್ಸ್ ಬರುತ್ತೆ. ಆ 40 ಸಬ್ಜೆಕ್ಟ್ಸ್ ಅಲ್ಲಿ ಅಲ್ಲಿ 2 ಸಬ್ಜೆಕ್ಟ್ ಫೇಲ್ ಆಗಿದ್ರೆ ಮಾತ್ರ ಅಲೋ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ತಾ ಇದ್ದೀನಿ 2 ಬ್ಯಾಕ್ಲಾಗ್ಸ್ ಅಂತ ಹೇಳಿದ್ದಾರೆ. 2 ಬ್ಯಾಕ್ಲಾಗ್ಸ್ ಅಂದ್ರೆ ನಿಮ್ಮ ಡಿಪ್ಲೊಮಾ ಫಸ್ಟ್ ಇಯರ್ ನಿಂದ ಫೈನಲ್ ಇಯರ್ ವರೆಗೂ 2 ಸಬ್ಜೆಕ್ಟ್ ಅನ್ನ ನೀವು ಫೇಲ್ ಆಗಿ ಉಳಿಸ್ಕೊಂಡಿರ್ಬಹುದು. ಅಂತ ಸ್ಟೂಡೆಂಟ್ಸ್ ಮಾತ್ರ ನಾವು ಅಲೋ ಮಾಡ್ತೀವಿ ಅಂತ ಹೇಳ್ಬೋದು. ಕೆಲವೊಂದು ಕಂಪ್ನಿಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ವಿತೌಟ್ ಬ್ಯಾಕ್ಲಾಗ್ಸ್ ಬೇಕೇ ಬೇಕು, ಅಂದ್ರೆ ಯಾವುದೇ ರೀತಿ ಬ್ಯಾಕ್ಲಾಗ್ ಇರ್ಕೂಡ್ದು ಅಂತ ಬೇಕಾದ್ರೂ ಕರಿಬಹುದು. ಇನ್ನ ಕೆಲವು ಕಂಪ್ನಿಗಳು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ನಿಮ್ಮ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಕ್ಲಿಯರ್ ಮಾಡಿರ್ಬೇಕು ಅನ್ನೋ ಕಂಡೀಷನ್ಸ್ ಕೂಡ ಹಾಕ್ಬಹುದು. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವು ಆಲ್ರೆಡಿ ಈಗ ಫಸ್ಟ್ ಇಯರ್ ಜಾಯ್ನ್ ಆಗಿದ್ದೀರಿ, ಫಸ್ಟ್ ಇಯರ್ ನಿಂದ ಫಸ್ಟ್ ಸೆಮಿಸ್ಟರ್ ನಿಂದ ನಿಮ್ಮ ಲಾಸ್ಟ್ ಸೆಮಿಸ್ಟರ್ ವರ್ಗೂ ಅಟ್ ಎ ಟೈಮ್ ಅಲ್ಲಿ ಯಾವುದೇ ರೀತಿ ಬ್ಯಾಕ್ಲಾಗ್ ಉಳಿಸ್ಕೊಂಡಿರ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಮಿನಿಮಮ್ 50% ಮಾರ್ಕ್ಸ್ ನ ಉಳಿಸ್ಕೊಂಡು ನಿಮ್ಮನ್ನ ಕ್ಲಿಯರ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಯಾವುದೇ ಒಂದು ಕಂಪ್ನಿ, ಸುಮಾರು ನಾನು ಕಂಪ್ನಿಗಳು ಯಾವ್ಯಾವ ಬರುತ್ತೆ ಅಂತ ಹೇಳ್ತೀನಿ. ಸೊ ಆ ಕಂಪ್ನಿಗಳಲ್ಲಿ ಯಾವುದೇ ಒಂದು ಕಂಪ್ನಿಯಲ್ಲಿ ಬೇಕಾದ್ರೂ ನೀವು ಸೆಲೆಕ್ಷನ್ ಆಗ್ತೀರಿ. ಮತ್ತೆ ಏಜ್ ಲಿಮಿಟ್ ನ ಕೂಡ ಕೆಲವೊಂದು ಕಂಪ್ನಿಗಳಲ್ಲಿ ಕೇಳ್ತಾರೆ, ಇನ್ ಬಿಟ್ವೀನ್ 18 to 22 ಇಯರ್ಸ್ ಕೆಲವೊಂದು ಕಂಪ್ನಿಗಳಲ್ಲಿ ಕೇಳಬಹುದು. ನೆಕ್ಸ್ಟ್ ಜಾಬ್ ಲೊಕೇಶನ್ಸ್, ನಮ್ಮ ಜಾಬು ಇಂಥ ಕಡೆ, ಇಂಥ ಊರಲ್ಲಿ, ಇಂಥ ಪ್ಲೇಸ್ ಅಲ್ಲಿ ಐತೆ ಅಂತ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾನೆ. ನೆಕ್ಸ್ಟ್ ನೀವು ಕ್ಯಾಂಪಸ್ಗೆ ಹೋಗ್ಬೇಕಾದ್ರೆ ಏನೇನು ಡಾಕ್ಯುಮೆಂಟ್ ಗಳನ್ನ ತಗೊಂಡು ಹೋಗ್ಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾನೆ. ಸೊ ನಾವು ಡಾಕ್ಯುಮೆಂಟ್ಸ್ ಗಳನ್ನ ನಾನು ಹೇಳ್ತಾ ಇದ್ದೀನಿ, ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಯಾವುದೇ ಕಡೆ ನೀವು ಪ್ಲೇಸ್ಮೆಂಟ್ ಹೋದ್ರು ಕೂಡ ನೀವು ನಿಮ್ಮ ಒಂದು ಬಯೋಡೇಟಾ ಫಾರಂ, ನಿಮ್ಮ ಫೋಟೋಗಳ 2 ಫೋಟೋಸ್, ನಿಮ್ಮ ಪ್ರೀವಿಯಸ್ ಎಲ್ಲಾ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳು ವಿತ್ ಅಟೆಸ್ಟೆಡ್ ಜೆರಾಕ್ಸ್ ಕಾಪೀಸ್ ನ ತಗೊಂಡು ಹೋಗ್ಬೇಕಂತ ಇನ್ಫಾರ್ಮೇಶನ್ ಇದರಲ್ಲೇ ನಾನು ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಕೆಲವೊಂದು ಕಂಪ್ನಿಗಳು ಅವರ ಸ್ಯಾಲರಿ ಪ್ಯಾಕೇಜ್ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾನೆ. ಸೊ 15,000 ಪರ್ ಮಂತ್ ಅಥವಾ 12,000 ಪರ್ ಮಂತ್ ಅಥವಾ 18,000 ಪರ್ ಮಂತ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾನೆ. ಕೆಲವೊಂದು ಕಂಪ್ನಿಗಳಲ್ಲಿ ಅವರ ಸೆಲೆಕ್ಷನ್ ಪ್ರೋಸೆಸ್ ಅಂತ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಒಂದು ಟೆಕ್ನಿಕಲ್ ಇಂಟರ್ವ್ಯೂ, ನೆಕ್ಸ್ಟ್ ಪ್ರಿಲಿಮಿನರಿ ಇಂಟರ್ವ್ಯೂ, ಫೈನಲ್ ಇಂಟರ್ವ್ಯೂ ಅಂತ ಕ್ಲಿಯರ್ ಆಗಿ ಅವ್ರ ಪ್ರೋಸೆಸಿಂಗ್ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಂತಾರೋ ಅವ್ರ ಪ್ರೋಸೆಸಿಂಗ್ ಇದ್ರು ಕೂಡ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಐ ಥಿಂಕ್ ಆಲ್ ಆಫ್ ಯು ಅಂಡರ್ಸ್ಟುಡ್ ದ ಕ್ರೈಟೀರಿಯಾ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಅನ್ಕೊಂತೀನಿ. ನೆಕ್ಸ್ಟ್ ನಮ್ಮ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಯಾವ ಕಂಪ್ನಿಗಳು ಬಂದಿದ್ವು, ಆ ಕಂಪ್ನಿಗಳಲ್ಲಿ ಎಷ್ಟು ಜನ ಪ್ಲೇಸ್ ಆಗಿದ್ರು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಐಡಿಯಾ ಕೊಡ್ತೀನಿ. ಸೊ ನಮ್ಮ ಈ ಪ್ರೀವಿಯಸ್ ಇಯರ್ ಅಲ್ಲಿ ಅಂದ್ರೆ 2019 ಮತ್ತೆ 20 ಪಾಸ್ ಔಟ್ ಆಗಿರೋ ಸ್ಟೂಡೆಂಟ್ಸ್ ಅಲ್ಲಿ ಇನ್ಫೋಸಿಸ್ ಬೆಂಗಳೂರು, ಸೊ ಈ ಕಂಪ್ನಿಗೆ ನಮ್ಮ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ನಿಂದ ಒಬ್ರು ಪ್ಲೇಸ್ ಆಗಿದ್ದಾರೆ. ನೆಕ್ಸ್ಟ್ ವಿಸ್ಟರ್ನ್ ಪಿವಿಟಿ ಪ್ರೈವೇಟ್ ಲಿಮಿಟೆಡ್ ಕೋಲಾರ್, ಅಂದ್ರೆ ನಿಯರ್ ಕೋಲಾರ್ ಅಲ್ಲಿ ಇದು ಕಂಪನಿ ಇದೆ. ಸೊ ಈ ಕಂಪನಿಗೆ ನಮ್ಮ ಸಂಸ್ಥೆಯಿಂದ ಸುಮಾರು 20 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ. ಆ 20 ಸ್ಟೂಡೆಂಟ್ಸ್ ಅಲ್ಲಿ 10 ಸ್ಟೂಡೆಂಟ್ಸ್ ಫ್ರಮ್ ಸಿವಿಲ್ ಇಂಜಿನಿಯರಿಂಗ್, ನೆಕ್ಸ್ಟ್ 6 ಸ್ಟೂಡೆಂಟ್ಸ್ ಫ್ರಮ್ ಇಸಿ, 2 ಸ್ಟೂಡೆಂಟ್ಸ್ ಫ್ರಮ್ ಮೆಕ್ಯಾನಿಕಲ್ ಅಂಡ್ 2 ಸ್ಟೂಡೆಂಟ್ಸ್ ಫ್ರಮ್ ಸಿಎಸ್ ಈ ಕಂಪನಿಗೆ ಪ್ಲೇಸ್ ಆಗಿದ್ದಾರೆ. ನೆಕ್ಸ್ಟ್ ಟಯೋಟಾ ಇಂಜಿನ್ ಪಿವಿಟಿ ಲಿಮಿಟೆಡ್ ಅಂತ ಉಂಟು ಬೆಂಗಳೂರಲ್ಲಿ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದೆ. ಸೊ ಇದಕ್ಕೆ ನಮ್ಮ ಸ್ಟೂಡೆಂಟ್ಸ್ ಡೈರೆಕ್ಟ್ ಆಗಿ ಸುಮಾರು 11 ಜನ ಸ್ಟೂಡೆಂಟ್ಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಂದ ಸೆಲೆಕ್ಷನ್ ಆಗಿದ್ದಾರೆ. ನೆಕ್ಸ್ಟ್ ಟಯೋಟಾ ಇಂಜಿನ್ಸ್ ಪಿವಿಟಿ ಲಿಮಿಟೆಡ್, ನಾನು ನಿಮ್ಗೆ ಪ್ರೀವಿಯಸ್ ತೋರಿಸಿದ್ದು ಟಯೋಟಾ ಮೋಟಾರ್ಸ್ ಇಂಜಿನ್ ಪಿವಿಟಿ ಲಿಮಿಟೆಡ್, ಇಲ್ಲಿ ತೋರಿಸ್ತಾ ಇರೋದು ಟಯೋಟಾ ಇಂಜಿನ್
ಪಿವಿಟಿ ಲಿಮಿಟೆಡ್, ಟಯೋಟಾದಲ್ಲಿ ಎರಡಿದಾವೆ, ಒಂದು ಮೋಟಾರ್ಸ್, ಇನ್ನೊಂದು ಇಂಜಿನ್ಸ್. ಸೊ ಇದಕ್ಕೆ ಸುಮಾರು 6 ಜನ ಸೆಲೆಕ್ಷನ್ ಆಗಿದ್ದಾರೆ ಫ್ರಮ್ ಮೆಕ್ಯಾನಿಕಲ್ ಇಂದ. ನೆಕ್ಸ್ಟ್ ಸುಜನಾನ್ ಪಿವಿಟಿ ಲಿಮಿಟೆಡ್. ಸೊ ಇದಕ್ಕೆ ವಿತ್ ಡೈರೆಕ್ಟ್ ಕ್ಯಾಂಪಸ್ ಅಲ್ದಿರಾ ಇಂಡೈರೆಕ್ಟ್ ಆಗಿ ಸುಮಾರು 2 ಹೋಗಿದ್ದಾರೆ. ಇದು ಇಂಡೈರೆಕ್ಟ್ ಪ್ಲೇಸ್ ಆಗಿರೋದು ಈ ಕಂಪ್ನಿಗೆ. ನೆಕ್ಸ್ಟ್ ಜಿಂದಾಲ್ಗೆ ಸುಮಾರು 4-5 ಜನ ಪ್ಲೇಸ್ ಆಗಿದ್ದಾರೆ ಇಂಡೈರೆಕ್ಟ್ ಆಗಿ, ಅಂದ್ರೆ ಲಾಸ್ಟ್ ಇಯರ್ ಔಟ್ಪುಟ್ ಆಗಿರೋರು ಸುಮಾರು 4 ರಿಂದ 6 ಜನ ಪ್ಲೇಸ್ ಆಗಿದ್ದಾರೆ. ನೆಕ್ಸ್ಟ್ ಮೈಸೂರು ಟಿವಿಎಸ್ ಮೋಟಾರ್ಸ್ ಲಿಮಿಟೆಡ್. ಸೊ ಇದಕ್ಕೆ ಸುಮಾರು ನಮ್ಮ ಡಿಪ್ಲೊಮಾ ಮುಗಿಸ್ಕೊಂಡು ಎಲ್ಲಾ ಫೈನಲ್ ಇಯರ್ ಮೆಕ್ಯಾನಿಕಲ್ ಹುಡುಗರು ಪ್ಲೇಸ್ ಆಗದಿರೇ ಇರೋದು, ಡೈರೆಕ್ಟ್ ಆಗಿ ಪ್ಲೇಸ್ ಆಗದಿರೇ ಇರೋರು ಕೂಡ ಡೈರೆಕ್ಟ್ ಆಗಿ ಇಲ್ಲಿ ಟಿವಿಎಸ್ ಮೋಟಾರ್ಸ್ ಅಲ್ಲಿ ಹೋಗ್ಬಿಟ್ಟು ವರ್ಕ್ ಮಾಡ್ತಾ ಇದ್ದಾರೆ. ಇನ್ನ ಟ್ರಲ್ಬಾಗ್ ಸೀಲಿಂಗ್ ಸೊಲ್ಯೂಷನ್, ಇಲ್ಲಿ ಇಸಿ ಸ್ಟೂಡೆಂಟ್ಸ್ ಸುಮಾರು ಇಂಡೈರೆಕ್ಟ್ ಆಗಿ 2 ಅಥವಾ 4 ಜನ ಹೋಗಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ನೆಕ್ಸ್ಟ್ ಸೆಂಟ್ರಲ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಂಗಳೂರು. ಸೊ ಇಲ್ಲಿ ಕ್ಯಾಂಪಸ್ ಬಂದಿತ್ತು, ಬಟ್ ಇಲ್ಲಿ ಯಾರು ಪ್ಲೇಸ್ ಆಗಿಲ್ಲ, ಬಟ್ ಔಟ್ ಸೈಡ್ ಅಲ್ಲಿ ಹೋಗಿ ಅವರು ಇಂಡೈರೆಕ್ಟ್ ಆಗಿ ಪ್ಲೇಸ್ ಆಗಿ ಸುಮಾರು 2 ಸ್ಟೂಡೆಂಟ್ಸ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಲಿಬ್ರನ್ ಎಂಟರ್ಪ್ರೈಸಸ್ ಬೆಂಗಳೂರು. ಸೊ ಒನ್ಸ್ ಅಗೇನ್ ನಮ್ಮ ಕಾಲೇಜು ಇದರಿಂದ ಇಲ್ಲಿ ಕ್ಯಾಂಪಸ್ ಬಂದಿತ್ತು, ಇಲ್ಲಿ ಯಾರು ಸೆಲೆಕ್ಷನ್ ಆಗಿರ್ಲಿಲ್ಲ, ಆದ್ರೆ ಹೊರಗಡೆ ಹೋಗಿ ಇಂಡೈರೆಕ್ಟ್ ಆಗಿ ಏನಾಗಿದ್ದಾರೆ ಇನ್ನೊಂದು ಒಬ್ಬರು ವರ್ಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಟಯೋಟಾ ಟೆಕ್ಸ್ಟೈಲ್ ಪಿವಿಟಿ ಲಿಮಿಟೆಡ್ ಬೆಂಗಳೂರು. ಸೊ ಇಲ್ಲಿ ಮೆಕ್ಯಾನಿಕಲ್ ಇಂದ ಒಬ್ಬ ಹುಡುಗರು ವರ್ಕ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಟಯೋಟಾ ಕಿರ್ಲೋಸ್ಕರ್ ಮೋಟಾರ್ಸ್ ಲಿಮಿಟೆಡ್. ಸೊ ಇಲ್ಲಿ ನಮ್ಮ ಪ್ಲೇಸ್ಮೆಂಟ್ ಬಂದಿತ್ತು, ಆದ್ರೆ ಇಲ್ಲಿ ಯಾರು ಹುಡುಗರು ಆಗಿರ್ಲಿಲ್ಲ. ನೆಕ್ಸ್ಟ್ ಸಿಗಂಡರ್ ಇಂಡಿಯಾ ಪಿವಿಟಿ ಲಿಮಿಟೆಡ್. ಸೊ ಇದು ಕೂಡ ನಮ್ಮ ಸ್ಟೂಡೆಂಟ್ಸ್ ಹೋಗಿದ್ರು, ಆದ್ರೆ ಯಾರು ಪ್ಲೇಸ್ ಆಗಿರ್ಲಿಲ್ಲ. ಸೊ ಸುಮಾರು 10 ರಿಂದ 15 ಕಂಪನಿಗಳು ಪ್ರತಿ ವರ್ಷ ಫೈನಲ್ ಇಯರ್ ಹುಡುಗರನ್ನ ಪ್ಲೇಸ್ಮೆಂಟ್ ಮಾಡೋದಕ್ಕೆ ನಮ್ಮ ಸಂಸ್ಥೆಗೆ ಬರ್ತಾ ಇದ್ದಾರೆ. ಸೊ ಅದರಲ್ಲಿ ಕೆಲವೊಂದು ಕಂಪನಿಗಳಲ್ಲಿ ನಮ್ಮ ಸಂಸ್ಥೆ ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಿದ್ದಾರೆ, ಕೆಲವೊಂದು ಕಂಪನಿಗಳಲ್ಲಿ ನಮ್ಮ ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಿಲ್ಲ, ಬಟ್ ಹೊರಗಡೆ ಇಂಡೈರೆಕ್ಟ್ ಆಗಿ ಕೆಲವೊಂದು ಕಂಪನಿಗಳಲ್ಲಿ ಪ್ಲೇಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಜಿಪಿಟಿ ಪ್ಲೇಸ್ಮೆಂಟ್ ಸೆಲ್ ಇಂದ 2019 ಮತ್ತೆ 20ನೇ ಸಾಲಿನಲ್ಲಿ ಓದ್ತಾ ಇರೋ ಹುಡುಗರು ಬೇರೆ ಬೇರೆ ಕಂಪನಿಗಳಲ್ಲಿ ಪ್ಲೇಸ್ಮೆಂಟ್ ಆಗಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ಆಗಿ ಹೇಳಿದ್ದೀನಿ, ಸುಮಾರು 40 ಜನ ಹುಡುಗರು ಔಟ್ ಆಫ್ 135 ಮೆಂಬರ್ಸ್. ಫೈನಲ್ ಇಯರ್ ಅಲ್ಲಿ 135 ಜನ ಹುಡುಗರು ಸ್ಟಡಿ ಮಾಡ್ತಾ ಇದ್ರು, ಎಲ್ಲಾ ಬ್ರಾಂಚ್ ನಿಂದ ಸೇರಿ. ಆ ಎಲ್ಲಾ ಬ್ರಾಂಚ್ ನಿಂದ 40 ಜನ ಹುಡುಗರು 2019-20ನೇ ಸಾಲಿನಲ್ಲಿ ಡೈರೆಕ್ಟ್ ಆಗಿ ಪ್ಲೇಸ್ಮೆಂಟ್ ಆಗಿದ್ದಾರೆ. ಸೊ ಇನ್ನ ಇದನ್ನ ಬಿಟ್ಟು ಇಂಡೈರೆಕ್ಟ್ ಆಗಿ ಸುಮಾರು 20 ರಿಂದ 30 ಜನ ಇಂಡೈರೆಕ್ಟ್ ಪ್ಲೇಸ್ಮೆಂಟ್ ಬೇರೆ ಬೇರೆ ಕಂಪನಿಗಳಲ್ಲಿ ಅವರು ಡಿಪ್ಲೊಮಾ ಮುಗಿಸ್ಕೊಂಡು ಹೋಗಿ ಅವರೇ ಕಂಪನಿಗಳಲ್ಲಿ ಹೋಗಿ ರಿಸ್ಯೂಮ್ ಕೊಟ್ಟು ಪ್ಲೇಸ್ ಆಗಿದ್ದಾರೆ. ಸೊ ಸುಮಾರು 135 ಮೆಂಬರ್ಸ್ ಅಲ್ಲಿ ಒಂದು 60 ನಿಂದ 70 ಜನ ಸ್ಟೂಡೆಂಟ್ಸ್ ಹೊರಗಡೆ ಮಿನಿಮಮ್ 12,500 ನಿಂದ 18,500 ಪರ್ ಮಂತ್ ಸ್ಯಾಲರಿ ಪ್ಯಾಕೇಜ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇದು ಅಬೌಟ್ ದ ಪ್ಲೇಸ್ಮೆಂಟ್ ಸೆಲ್. ನೀವು ಡಿಯರ್ ಸ್ಟೂಡೆಂಟ್ಸ್, ನೀವು ವರಿ ಮಾಡಬೇಡ್ರಿ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲಾ ನಿಮ್ಮ ಸಬ್ಜೆಕ್ಟ್ ಗಳನ್ನ ಬ್ಯಾಕ್ ಇಲ್ದಿರಾ ಫೇಲ್ ಆಗ್ದಿರಾ ವಿತ್ ಮಿನಿಮಮ್ 50% ಅಬೋವ್ ಆಗಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಉಳಿಸ್ಕೊಳ್ಳಿ. ನಿಮ್ಗೆ ನಮ್ಮ ಸಂಸ್ಥೆಯಿಂದ ನಿಮ್ಮ ಡಿಫರೆಂಟ್ ಕಂಪನಿಗಳಿಗೆ ಪ್ಲೇಸ್ಮೆಂಟ್ ಮಾಡೋ ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ. ಸೊ ಇದು ಅಬೌಟ್ ದ ಪ್ಲೇಸ್ಮೆಂಟ್ ಸೆಲ್. ಇನ್ನ ಜನಮನ ಅಂದೋಟು ಒಂದು ಅದ್ರ ಬಗ್ಗೆ ಪ್ರೋಗ್ರಾಮ್ ಬಗ್ಗೆ ಹೇಳ್ತೀನಿ. ಜನಮನ ಅಂದರೆ ಸರ್ಕಾರದಿಂದ ಬರುವ ಎಲ್ಲಾ ಮಾಹಿತಿಗಳನ್ನು ಜನಸಾಮಾನ್ಯರಿಗೆ ನೇರವಾಗಿ ಅವರ ಊರುಗಳಲ್ಲಿ ಹೋಗಿ ತಿಳಿಸಿಕೊಡೋ ಒಂದು ಕಾರ್ಯಕ್ರಮನ ನಾವು ಜನಮನ ಕಾರ್ಯಕ್ರಮ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಸ್ವಚ್ಛತೆ ಕಾರ್ಯಕ್ರಮ ಬಗ್ಗೆ ಆಗಿರ್ಲಿ, ಅಥವಾ ರಸ್ತೆ ಸುರಕ್ಷತೆ ಕ್ರಮವಾಗಿರ್ಲಿ, ಅಥವಾ ಸರ್ಕಾರದಿಂದ ಬರುವ ಎಲ್ಲಾ ಮಾಹಿತಿಗಳನ್ನು ಜನಸಾಮಾನ್ಯರಿಗೆ ನೇರವಾಗಿ ನಮ್ಮ ಸ್ಟೂಡೆಂಟ್ಸ್ ನ ಕರ್ಕೊಂಡು ಹೋಗಿ ಸೊ ಬೀದಿ ನಾಟಕ ಹಾಡ್ಬೋದು, ಅಥವಾ ಅವರ ಊರುಗಳಲ್ಲಿ ಹೋಗ್ಬಿಟ್ಟು ಜನರ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್. ವಾಯ್ಸ್ ಬ್ರೇಕ್ ಆಗ್ತಾ ಇದೀನಪ್ಪ. ಈಗ ಕಣಪ್ಪ. ಓಕೆನಾ? ಜನಮನ ಕಾರ್ಯಕ್ರಮ ಅಂದರೆ ಸರ್ಕಾರದಿಂದ ಬರೋ ಎಲ್ಲಾ ಸವಲತ್ತುಗಳನ್ನ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಜನಸಾಮಾನ್ಯರಿಗೆ ಆಗಿರ್ಬೋದು ಥ್ರೂ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಅವರ ಗ್ರಾಮಗಳಿಗೆ ಹೋಗಿ ನೇರವಾಗಿ ಅವರಿಗೆ ಮಾಹಿತಿ ಕೊಡೋ ಪ್ರೋಗ್ರಾಮ್ ಅನ್ನೇ ನಾವು ಜನಮನ ಕಾರ್ಯಕ್ರಮ ಅಂತ ಕರಿತೀರಿ. ನಮ್ಮ ಸಂಸ್ಥೆಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೂಡ ನಾವು
ರೂಪಿಸ್ಕೊಂಡಿದ್ವಿ. ಸೊ ಅದರಲ್ಲಿ ಪ್ರಮುಖವಾಗಿ ಮೊದಲಿಗೆ ಸಸಿ ನಡೆಯೋ ಕಾರ್ಯಕ್ರಮ, ಬೇರೆ ಹಳ್ಳಿಗಳಿಗೆ ಹೋಗ್ಬಿಟ್ಟು ಸಸಿಗಳನ್ನ ನಡೆಯೋ ಪ್ರೋಗ್ರಾಮ್ಗಳನ್ನು ಕೂಡ ನಮ್ಮ ಸ್ಟೂಡೆಂಟ್ಸ್ ಹೋಗಿ ಭಾಗವಹಿಸಿ ಮಾಡ್ಕೊಟ್ಟಿದ್ದಾರೆ. ಅದ್ರ ಜೊತೆ ರಸ್ತೆ ಸುರಕ್ಷತೆ ಕಾರ್ಯಕ್ರಮ, ನೆಕ್ಸ್ಟ್ ಅವರ ವೈದ್ಯಕೀಯ ಸವಲತ್ತುಗಳ ಬಗ್ಗೆ ಕೂಡ ನಾವು ನೇರವಾಗಿ ಜನಗಳಿಗೆ ಹೋಗ್ಬಿಟ್ಟು ನಮ್ಮ ಸ್ಟೂಡೆಂಟ್ಸ್ ಮಾಹಿತಿ ಕೊಟ್ಟಿದ್ದಾರೆ. ಕೆಲವೊಂದು ಗ್ರಾಮಗಳಲ್ಲಿ ನಮ್ಮ NSS ಘಟಕದಿಂದ ಹೋಗಿ ಸೊ ಗ್ರಾಮಗಳಲ್ಲಿ ನಾಟಕವಾಡಿ, ಸೊ ನಾಟಕ ಕಾರ್ಯಕ್ರಮದ ಮುಖಾಂತರ ಜನಗಳಿಗೆ ಸರ್ಕಾರದಿಂದ ಏನೇನು ಸವಲತ್ತು ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಸೊ ಅದು ನೋಡಿ, ನೀವು ನೋಡ್ತಾ ಇರಬಹುದು ಸ್ವಚ್ಛತಾ ಕಾರ್ಯಕ್ರಮ. ಅಂದ್ರೆ ಸರ್ಕಾರದಿಂದ ಬರುವ ಪ್ರತಿಯೊಂದು ಸೌಲಭ್ಯಗಳನ್ನ ಜನಸಾಮಾನ್ಯರಿಗೆ ಗೊತ್ತಿರಲ್ಲ, ಈವನ್ ಸ್ಟೂಡೆಂಟ್ಸ್ ಕೂಡ ಗೊತ್ತಿರಲ್ಲ. ಸೊ ಆ ಟೈಮಲ್ಲಿ ನಾವೇನ್ ಮಾಡ್ತೀರಂದ್ರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಅವರಿಗೆ ಹಳ್ಳಿಗಳಿಗೆ ಕರ್ಕೊಂಡು ಹೋಗಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳ ಮುಖಾಂತರ ಜನಸಾಮಾನ್ಯರಿಗೆ ಮಾಹಿತಿಯನ್ನ ನೀಡೋದು. ಯಾವ ರೀತಿ ಮಾಹಿತಿ ಯಾವ್ದ್ಯಾವ್ದು ನೀಡಬಹುದು ಅಂದ್ರೆ, ನಮ್ಮ ಸಂಸ್ಥೆಯಿಂದ ಪ್ರೀವಿಯಸ್ ಇಯರ್ ಸಸಿ ನಡೆಯೋ ಕಾರ್ಯಕ್ರಮ, ಅಂದ್ರೆ ಸಸಿ ನಡೆದ್ರೆ ಪರಿಸರ ಮಾಲಿನ್ಯನ ತಡೆಗಟ್ಟಬಹುದು ಅಥವಾ ಪರಿಸರನ ಇಂಪ್ರೂವ್ ಮಾಡಬಹುದು ಅನ್ನೋ ಕಾರ್ಯಕ್ರಮವನ್ನು ಕೂಡ ನಾವು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳ ಮುಖಾಂತರ ನಾವು ನಡೆಸ್ಕೊಟ್ಟಿದೀವಿ. ಅದ್ರ ಜೊತೆ ಸ್ವಚ್ಛತಾ ಕಾರ್ಯಕ್ರಮ ಮಾಡೋದ್ರಿಂದ ಪ್ರತಿಯೊಂದು ಹಳ್ಳಿಗಳಿಗೆ, ಅಂದ್ರೆ ಒಂದ್ 2-3 ಹಳ್ಳಿಗಳಿಗೆ ನಾವು ಹೋಗಿದ್ದೀರಿ, ಪ್ರತಿಯೊಂದು ಹಳ್ಳಿಗೆ ಹೋಗಿಲ್ಲ. ಇಲ್ಲೇ ನಮ್ಮ ಸಂಸ್ಥೆಯ ಹತ್ರ ಇರೋ 2 ಹಳ್ಳಿಗಳಿಗೆ ಹೋಗಿ ಸೊ ಸ್ವಚ್ಛತೆಯ ಬಗ್ಗೆ ಅವ್ರಿಗೆ ಜನಸಾಮಾನ್ಯರಿಗೆ ಅರಿವನ್ನು ಮೂಡಿಸಿ ಬಂದಿದ್ದೀರಿ. ಸೊ ಅದ್ರ ಜೊತೆ ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ರಸ್ತೆಯನ್ನು ದಾಟಬೇಕಾದ್ರೆ ಸುರಕ್ಷಿತವಾಗಿ ದಾಟ್ರಿ, ಅದರಿಂದ ಏನೇನ್ ಪರಿಣಾಮ ಬೀರುತ್ತೆ ಅನ್ನೋದ್ ಮುಖಾಂತರ ಜಾಥಾ ಮುಖಾಂತರ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಜಾಥಾ ಮುಖಾಂತರ ರಸ್ತೆಗಳಲ್ಲಿ ಹೋಗಿ ಜನಸಾಮಾನ್ಯರಿಗೆ ತಿಳಿಸ್ಕೊಟ್ಟಿದ್ದೀರಿ. ಸೊ ಇದು ಜನಮನ ಕಾರ್ಯಕ್ರಮ. ಸೊ ಇದಿದು ನಮ್ಮ ಸಂಸ್ಥೆಯಿಂದ ನಡ್ಸ್ಕೊಂಡು ಬಂದಿದೀವಿ, ಮುಂದೆನೂ ನಡ್ಸ್ಕೊಂಡು ಹೋಗ್ತೀವಿ. ಸ್ಟೂಡೆಂಟ್ಸ್ ಇದ್ರಲ್ಲಿ ಏನೇನ ಡೌಟ್ಸ್ ಇದಾವೇನಪ್ಪ? ಏನನ್ನ ಮಾಹಿತಿ ಏನನ್ನ ಬೇಕಾಗುತ್ತಾ? ಯಾರಾದ್ರೂ ಒಬ್ರು ರೆಸ್ಪಾನ್ಸ್ ಮಾಡ್ರಪ್ಪ. ಕ್ಲಿಯರ್ ಆಯ್ತಾ ಇಲ್ಲ? ಏನನ್ನ ಕ್ಲಿಯರ್ ಆಯ್ತಾ? ಏನನ್ನ ಡೌಟ್ಸ್ ಇದಾವ? ನಾನು ಹೇಳೋದು ಒಂದೇ ನಿಮ್ಗೆ, ನೀವು ಫೈನಲ್ ಇಯರ್ ಬರೋಷ್ಟ್ರೊಳಗಡೆ ನಿಮ್ಮ ಫಸ್ಟ್ ಸೆಮಿಸ್ಟರ್ ನಿಂದ ಲಾಸ್ಟ್ ಸೆಮಿಸ್ಟರ್ ವರೆಗೂ, ಅಂದ್ರೆ ಪ್ರಾಬಬಲಿ ಅವರು ಪ್ಲೇಸ್ಮೆಂಟ್ಸ್ ಕಂಪ್ನಿಗಳು ಬರೋದು 5th ಸೆಮಿಸ್ಟರ್ ಅಥವಾ 6th ಸೆಮಿಸ್ಟರ್ ಅಲ್ಲಿ ಬರುತ್ತೆ. ಅಂದ್ರೆ ಫೈನಲ್ ಇಯರ್ ಅಲ್ಲಿ ನೀವು ಸ್ಟಡಿ ಮಾಡ್ಬೇಕಾದ್ರೆ ಬರುತ್ತೆ. ನೀವು ಫೈನಲ್ ಇಯರ್ ಅಲ್ಲಿ ಬರೋಷ್ಟ್ರೊಳಗಡೆ ನಿಮ್ಗೆ ಯಾವುದೇ ರೀತಿ ಬ್ಯಾಕ್ಲಾಗ್ ಸಬ್ಜೆಕ್ಟ್ಸ್ ನ ಉಳಿಸ್ಕೊಂಡಿರ್ಬೇಡ್ರಿ. ಎಲ್ಲಾ ಸಬ್ಜೆಕ್ಟ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ರಿ ವಿತ್ ಮಿನಿಮಮ್ ಪರ್ಸೆಂಟೇಜ್. ಅವ್ರು ಕೇಳ್ತಾನೆ ಕ್ರೈಟೀರಿಯಾ ಮಿನಿಮಮ್ 50% ಆರ್ 60% ಅಂತ ಬಿಟ್ಟು ಡಿಪೆಂಡಿಂಗ್ ಅಪಾನ್ ಅವರ ಕಂಪ್ನಿ ಸ್ಟ್ಯಾಂಡರ್ಡ್ ಪ್ರೋಸೆಸ್ ಮೇಲೆ ಅವರು ಕೇಳ್ತಾನೆ. ಸೊ ನೀವು ಎಲ್ಲರೂ ಮಿನಿಮಮ್ 60% ಅಂತ ಬಿಟ್ಟು ನೀವು ಮಿನಿಮಮ್ ಆಗಿ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಕ್ಲಿಯರ್ ಮಾಡಿ ಫಸ್ಟ್ ಕ್ಲಾಸ್ ಆಗಿ ಉಳಿಸ್ಕೊಂಡ್ರೆ ನಿಮ್ಗೆ ಯಾವುದೇ ಒಂದು ಕಂಪ್ನಿಯಲ್ಲಿ ಸುಮಾರು 10ರಿಂದ 15 ಕಂಪ್ನಿಗಳು ಡೈರೆಕ್ಟ್ ಆಗಿ ಪ್ಲೇಸ್ಮೆಂಟ್ ಆಗೋ ಕಂಪ್ನಿಗಳು ಬರ್ತವೆ. ಫೈನಲ್ ಇಯರ್ ಓದ್ಬೇಕಾದ್ರೆ ಯಾವುದೇ ಒಂದು ಕಂಪ್ನಿಗಳಲ್ಲಿ ನೀವು ಪ್ಲೇಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಲಾಸ್ಟ್ ಇಯರ್ ಅಲ್ಲಿ ಸುಮಾರು ಒಂದು 3 ಕಂಪ್ನಿಗಳು ಇಸಿ ರಿಲೇಟೆಡ್ ಕಂಪ್ನಿ ಸ್ಟೂಡೆಂಟ್ಸ್ ಬೇಕು ಅಂತ ಬಂದಿದ್ರು. ನೀವ್ ಇವನ್ ಫೈಲ್ ಆಗಿದ್ರು ಬರ್ರಪ್ಪ ನಾವು ಕರ್ಕೊಂತೀನಿ ಅಂತ ಬೇಕಾದ್ರೂ ಕರೆದಿದ್ರು. ಆದ್ರೆ ನಮ್ಮ ಸ್ಟೂಡೆಂಟ್ಸ್ ಯಾರು ಹೋಗಕ್ ರೆಡಿ ಇಲ್ಲ. ಇದು ನಮ್ಮ ಇದಿರೋದು. ಸೊ ಅದಕ್ಕೋಸ್ಕರ ಹೇಳ್ತೀನಿ, ನಂದು ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ, ನೀವು ಫೈನಲ್ ಇಯರ್ ಬರೋಷ್ಟ್ರೊಳಗಡೆ ಮಿನಿಮಮ್ ಫಸ್ಟ್ ಕ್ಲಾಸ್ ಇಟ್ಸ್ಕೊಂಡು ಎಲ್ಲಾ ಸಬ್ಜೆಕ್ಟ್ಸ್ ನ ಕ್ಲಿಯರ್ ಮಾಡ್ಕೊಳ್ರಿ. ಯಾವುದೇ ಒಂದು ಕಂಪ್ನಿಗಳಲ್ಲಿ ಪ್ಲೇಸ್ ಮಾಡಿಸೋ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಓಕೆನಾ? ಯಾರಾದ್ರೂ ಒಬ್ರು ರೆಸ್ಪಾನ್ಸ್ ಮಾಡ್ರೋ? ಐ ಥಿಂಕ್ ನೀವು ಎಲ್ಲರೂ ಪ್ಲೇಸ್ಮೆಂಟ್ ಅಂದ್ರೆ ಏನು, ಪ್ಲೇಸ್ಮೆಂಟ್ ಯಾವ ರೀತಿ ಆಗುತ್ತೆ, ಅದನ್ನ ಕ್ರೈಟೀರಿಯಾ ಯಾವ ರೀತಿ ಇರುತ್ತೆ, ಪ್ಲೇಸ್ಮೆಂಟ್ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ತಗೊಂತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಐಡಿಯಾ ಬಂದೈತೇನಪ್ಪ? ಬಂದಿದೆ ಸರ್. ಆಯ್ತಪ್ಪ. ಸುಮಾರು 10ರಿಂದ 15 ಕಂಪ್ನಿಗಳು ಬರ್ತವೆ ನೋಡಿ, ಒಳ್ಳೊಳ್ಳೆ ಕಂಪ್ನಿಗಳು. ನಿಮ್ಗೆ ಇಲ್ಲಿ ಕ್ಲಿಕ್ ಆಗ್ಬಿಡ್ತಂದ್ರೆ ನೀವು ಎಲ್ಲೋ ಒಂದ್ ಕಡೆ ಹೊಟ್ಬಿಡ್ತೀರಿ.
ಸೊ ಫಸ್ಟ್ ನೀವು ಅಲ್ಲಿ ಹೋಗ್ಬೇಕಂದ್ರೆ ನಿಮ್ಮ ಗೋಲ್ ಏನು, ಫಸ್ಟ್ ಡಿಪ್ಲೊಮಾನ ಎಲ್ಲಾ ಸಬ್ಜೆಕ್ಟ್ ನ ಕ್ಲಿಯರ್ ಮಾಡ್ಬೇಕು, ವಿತ್ ನಾಲೆಡ್ಜ್ ತಗೊಬೇಕು. ಸುಮ್ನೆ ಮಗ್ಗ ಪೋಡಕ್ ತಗೊಳೋದ್ರಿಂದ ಪ್ರಯೋಜನ ಇಲ್ಲ. ಸೊ ಅದ್ರ ಬಗ್ಗೆ ಕಾನ್ಸೆಪ್ಟ್ ನ ತಿಳ್ಕೊಬೇಕು. ಟೆಕ್ನಿಕಲ್ ಆಗಿ ನೀವು ಸ್ಟ್ರಾಂಗ್ ಇರಬೇಕು. ಜನರಲ್ ಕ್ವಶನ್ ಗಳ ಬಗ್ಗೆ ನೀವು ಸ್ಟ್ರಾಂಗ್ ಇರಬೇಕು. ಅವ್ರು ನಿಮ್ಗೆ ಏನು ಕೇಳಲ್ಲ, ನಿಮ್ಗೆ ಡಿರೈವೇಶನ್ ಕೇಳಲ್ಲ ಅಥವಾ ಪ್ರೂವ್ ಮಾಡಿ ಅಂತ ಕೇಳಲ್ಲ. ಜಸ್ಟ್ ಬೇಸಿಕ್ ಕಾನ್ಸೆಪ್ಟ್ ನ ಕೇಳ್ತಾರೆ ಇಂಟರ್ವ್ಯೂಗಳಲ್ಲಿ. ನಾ 5 ಮಾರ್ಕ್ಸ್ಗೆ ನೀವು SLC ಅಲ್ಲಿ ಬರೀತಾ SLC ಅಲ್ಲಿ ಕೇಳ್ದಂಗೆ ಸ್ಕೆಚ್ ಹಾಕಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಲ್ಲ. ಜಸ್ಟ್ ಬೇಸಿಕ್ ಪಾಯಿಂಟ್ಸ್ ನ ಆಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ಸ್ ನ ಕೇಳ್ತಾನೆ. ಆಬ್ಜೆಕ್ಟಿವ್ ಟೈಪ್ಸ್ ಅಂದ್ರೆ ಕ್ವಶನ್ಸ್ ಇರುತ್ತೆ, ಅದರಲ್ಲಿ 4 ಮಲ್ಟಿಪಲ್ ಚಾಯ್ಸ್ ಆನ್ಸರ್ಸ್ ಇರುತ್ತೆ. ಸೊ ನೀವು ಯಾವ್ದಾದ್ನ ಕರೆಕ್ಟ್ ಆಗಿರೋ ಕ್ವಶನ್ ನ ಚೂಸ್ ಮಾಡಿದ್ರೆ ಅದು ಕರೆಕ್ಟ್ ಆನ್ಸರ್. ಬೇಸಿಕ್ ಕಾನ್ಸೆಪ್ಟ್ ನ ಕೇಳ್ತಾನೆ. ಓಕೆನಾ? ಮೋಸ್ಟ್ಲಿ ನೀವೆಲ್ಲರೂ ಪ್ಲೇಸ್ಮೆಂಟ್ ಮತ್ತೆ ಜನಮನ ಬಗ್ಗೆ ತಿಳ್ಕೊಂಡಿದೀರಿ ಅನ್ಕೊಂಡಿದ್ದೀನಿ. ಸೊ ನಿಮ್ಗೆ ಇನ್ನ ಏನಾನ ಡೌಟ್ಸ್ ಇದ್ದಾಗ ನೀವು ಕಾಲೇಜಿಗೆ ಬಂದಾಗ ಅದ್ರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ಮತ್ತೆ ಅದ್ರ ಬಗ್ಗೆ ಟ್ರೈನಿಂಗ್ ನಾವು ಕೊಡ್ತೀನಿ. ಥ್ಯಾಂಕ್ ಯು. ತಮ್ಮ ಹೆಸರು? ನನ್ನ ಹೆಸರು ನಾಗರಾಜ್ ಅಂತ, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಲೆಕ್ಚರರ್ ಅಂಡ್ ಪ್ಲೇಸ್ಮೆಂಟ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. Okay, sir. Okay, hello students. Okay. Yes, ma'am. End of the session about placement and Janamana. So, sir, one ನಿಮಿಷ. Satish Yadav, how was the session? ಹೇಗಿತ್ತು? Satish Yadav. Yes, ma'am. Session ಹೇಗಿತ್ತು? Did you get the information? ಎಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಪ್ಲೇಸ್ಮೆಂಟ್ ಬಗ್ಗೆ ಏನೇನ್ ಇರುತ್ತೆ ಏನು ಅಂತೆಲ್ಲ ಸರ್ ಹೇಳಿದ್ರು. Madam. ಯಾವ ಬ್ರಾಂಚ್ ನೀವು? Civil engineering, madam. Okay, good. ಮೊಹಮ್ಮದ್ ಶಾಹಿದ್. Yes, ma'am. ಹೇಗಿತ್ತು ಸೆಷನ್? ಚೆನ್ನಾಗಿತ್ತು ಮ್ಯಾಮ್. ಕಾರ್ತಿಕ್. Yes, ma'am. How was the session? Yes, ma'am. ಚೆನ್ನಾಗಿತ್ತು ಮ್ಯಾಮ್. ಓಕೆ, ಎಲ್ಲರೂ ಮೈಕ್ ಆಫ್ ಮಾಡಿ. ಸೊ ಪ್ಲೇಸ್ಮೆಂಟ್ ನಿಮಗೆ ಟೆಕ್ನಿಕಲ್ ಸ್ಟೂಡೆಂಟ್ಸ್ಗೆ ಪ್ಲೇಸ್ಮೆಂಟ್ ತುಂಬಾ ಇವಾಗ ಬಂದಿದೆ ಅಂತ ಅನ್ಕೊಂಡಿದೀನಿ. ಪ್ಲೇಸ್ಮೆಂಟ್ ಈ ತರ ಇರುತ್ತೆ ಅಂತ ನಿಮ್ಗೆ ಐಡಿಯಾ ಇತ್ತೋ ಏನೋ ಗೊತ್ತಿಲ್ಲ. ಈ ತರನು ನೀವು ಡಿಪ್ಲೊಮಾ ಮುಗಿಸಿದ ತಕ್ಷಣ ನೀವು ಕೆಲ್ಸಕ್ಕೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಇದ್ರ ಜೊತೆಗೆ ಹೈಯರ್ ಎಜುಕೇಶನ್ ಕೂಡ ನೀವು ಹೋಗ್ಬೋದು. ಸರ್ ನಮ್ಮ ಸಂಸ್ಥೆನಲ್ಲಿ ಈಗ ಸದ್ಯಕ್ಕೆ ನಾಗರಾಜ್ ಸರ್ ಮೆಕ್ಯಾನಿಕಲ್ ಫ್ಯಾಕಲ್ಟಿ, ಅವರು ಈ ಘಟಕ ಈ ಪ್ಲೇಸ್ಮೆಂಟ್ ಸೆಲ್ ನ ಅವರು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಈ ಪ್ಲೇಸ್ಮೆಂಟ್ ಓದಿಂದ ಕೊಡುವಂತ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇರುತ್ತೆ. ಅದನ್ನೆಲ್ಲ ಮುಂದೆ ದಿನಗಳಲ್ಲಿ ನೀವು ಫಿಸಿಕಲ್ ಕ್ಲಾಸಸ್ ಬಂದಾಗ ಅದೆಲ್ಲ ಸರ್ ನೋಡ್ಕೊಳ್ತಾರೆ. ಸೊ ನಿಮ್ಗೆ ಏನೇ ರಿಗಾರ್ಡಿಂಗ್ ಸೆಷನ್ಸ್ ಡೌಟ್ಸ್ ಇದ್ರೆ ಯು ಕ್ಯಾನ್ ಪೋಸ್ಟ್ ಇಟ್ ಇನ್ ದ ವಾಟ್ಸ್ಆಪ್ ಗ್ರೂಪ್. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ತಾರೆ ಸರ್ ಇನ್ ದ ನೆಕ್ಸ್ಟ್ ಸೆಷನ್ಸ್ ಯಾವಾಗಾದ್ರೂ ಸಾಧ್ಯ ಆದ್ರೆ. ನಿಮ್ಗೆ ಏನ್ ಡೌಟ್ಸ್ ಇದ್ರೆ ನೀವು ಅದನ್ನ ಜಸ್ಟ್ ವಾಟ್ಸ್ಆಪ್ ಅಲ್ಲಿ ಕೇಳಿ. ಮತ್ತೆ ಇವಾಗ ಯಾರೋ ಕೇಳಿದ್ರು ಸರ್ ನಿಮ್ ಹೆಸರು ಅಂತ, ಯಾರದು? ಚಂದ್ರಶೇಖರ್ ಮ್ಯಾಮ್. ಸ್ವಲ್ಪ ನೋಡಿ, ಇದೇ ಬೇಕಾಗದ್ದು ಇಂಟರ್ವ್ಯೂಸ್ ಅಲ್ಲಿ. ಸಾಫ್ಟ್ ಸ್ಕಿಲ್ಸ್ ಅಂತ ಇರುತ್ತೆ, ಹೇಗೆ ಕಮ್ಯುನಿಕೇಟ್ ಮಾಡಿ. ನಿಮ್ಗೆ ಗೊತ್ತಿದೆ ಅವರು ಫ್ಯಾಕಲ್ಟಿ ಅಂತ, ಸರ್ ನಿಮ್ ಹೆಸರು ಆತರ ಟೋನ್ ಅಲ್ಲಿ ಕೇಳಬಾರ್ದು ಆಯ್ತಾ. ನಾನು ಮುಂಚೆನೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟಿದ್ದೆ ಸರ್ನ, ಸ್ಲೈಡ್ ಅಲ್ಲೂ ಸರ್ ಹೆಸರಿತ್ತು. ಸ್ವಲ್ಪ ಟೋನ್ ನೀವು ಹೇಗ್ ಮಾತಾಡ್ತೀರಾ ಯಾರ ಜೊತೆ ಅದೆಲ್ಲ ನೀವು ಸ್ವಲ್ಪ ಕಲಿಬೇಕು. ಅದೆಲ್ಲ ಹೆಲ್ಪ್ ಆಗುತ್ತೆ ನಿಮ್ಗೆ ಪ್ಲೇಸ್ಮೆಂಟ್ ಅಲ್ಲಿ. ದಟ್ ಈಸ್ ಆಲ್ಸೋ ಅ ಟ್ರೈನಿಂಗ್ ಸಾಫ್ಟ್ ಸ್ಕಿಲ್ಸ್ ಅಂತ. ಅದ್ರ ಕೂಡ ಒಂದು ಸೆಷನ್ ಇರುತ್ತೆ. ವಿ ವಿಲ್ ಕಂಡಕ್ಟ್ ದಟ್ ಸೆಷನ್ ಇನ್ ದ ಫ್ಯೂಚರ್ ಕಮಿಂಗ್ ಡೇಸ್. ಓಕೆನಾ? ಓಕೆ, ನಿಮ್ಮ ಎಲ್ರ ಪರವಾಗಿ, ಸಂಸ್ಥೆಯ ಪರವಾಗಿ ಮತ್ತೆ ವೈಯಕ್ತಿಕವಾಗಿ ಈ ಸೆಷನ್ ನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಟ್ಟಂತ ನಾಗರಾಜ್ ಸರ್ಗೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ವಿಲ್ ಬ್ರೇಕ್ ದ ಸೆಷನ್ ನಾವು. ಆಫ್ಟರ್ನೂನ್ ಒಂದು ಸೆಷನ್ ಇರುತ್ತೆ. ಮಧು ಸರ್ ಅವಾಗ್ಲೇ ವಿಡಿಯೋಸ್ ಪ್ಲೇ ಆಗ್ಲಿಲ್ಲ, ಅದು ಸಾರ್ಟ್ ಔಟ್ ಆಗಿದೆ ಇಶ್ಯೂ. ಸೊ ಇನ್ ದ ಆಫ್ಟರ್ನೂನ್ ಸೆಷನ್ ವಿ ವಿಲ್ ಶೋ ಯು ಸಮ್ ವಿಡಿಯೋಸ್ ರಿಗಾರ್ಡಿಂಗ್ ಯೂತ್ ರೆಡ್ ಕ್ರಾಸ್. ಮತ್ತೆ ಅದು ಬಿಟ್ಟು ಇನ್ನು ಕೆಲವು ವಿಡಿಯೋಸ್ ಇದೆ. ಐ ವಿಲ್ ಶೋ ದ ವಿಡಿಯೋಸ್ ದೆನ್. ಸೊ ಟೇಕ್ ದ ಬ್ರೇಕ್ ನೌ, ಹ್ಯಾವ್ ಯುವರ್ ಲಂಚ್ ಅಂಡ್ ಮಧ್ಯಾಹ್ನ ಎಷ್ಟು ಟೈಮ್, ಯಾವ ಟೈಮ್ ಅಂತ ನಾನು ಐ ವಿಲ್ ಅಪ್ಡೇಟ್ ಇನ್ ದಿ ವಾಟ್ಸ್ಆಪ್. ಓಕೆನಾ? Okay, ma'am. Okay, ಟೇಕ್ ದ ಬ್ರೇಕ್ ನೌ. ಥ್ಯಾಂಕ್ ಯು.